ಪ್ರೈವಸಿ ಬೇಕು ಅಂತ ಹೇಳಿದ್ರೆ ಪ್ರೈವೇಟ್ ರೂಮ್ ಇದೆ ನಮ್ಮ ಹತ್ರ ಕಿಟ್ಟಿ ಪಾರ್ಟಿ ಮಾಡಲಿಕ್ಕೆ. ಮಸಾಲ, ಮೊಸರು ಮಸಾಲ, ಪೆಪ್ಪರ್ ಮಸಾಲ, ವೆಜಿಟೇಬಲ್ ಐಟಮ್ ಎಲ್ಲ, ಕಡಾಯಿ. ನಿಮ್ಗೇನಾದರೂ ಸೌತ್ ಇಂಡಿಯನ್ ಮೀಲ್ಸ್ಗಳನ್ನ ತಿಂದು ಅಥವಾ ಸೌತ್ ಇಂಡಿಯನ್ ಫುಡ್ಗಳನ್ನ ತಿಂದು ಬೋರ್ ಆಗಿದೆಯಾ? ಹಾಗಾದರೆ ಡೋಂಟ್ ವರಿ, ನಾವು ನಾರ್ತ್ ಇಂಡಿಯನ್ ಫುಡ್ ಇರುವಂತಹ ಒಂದು ರೆಸ್ಟೋರೆಂಟನ್ನು ಹೇಳ್ತೀವಿ. ಸದ್ಯ ನಾನು ರಾಜಾಜಿನಗರದಲ್ಲಿದ್ದೀನಿ. ರಾಜಾಜಿನಗರದ ESI ಹಾಸ್ಪಿಟಲ್ ಏನಿದೆ, ಜೊತೆಗೆ ರಾಮ ಮಂದಿರ ಏನಿದೆ, ಅದರ ಮಧ್ಯಭಾಗದಲ್ಲಿ ಈ ಒಂದು ರೆಸ್ಟೋರೆಂಟ್ ಬರುತ್ತೆ. ಹಾಗಾದರೆ ಆ ರೆಸ್ಟೋರೆಂಟ್ ಯಾವುದು, ಅಲ್ಲಿ ಯಾವ ಬಗೆಯ ಫುಡ್ಗಳು ಸಿಗುತ್ತೆ ಅಂತ ನೋಡೋಣ ಬನ್ನಿ. ನಾನು ಆಲ್ರೆಡಿ ಹೇಳಿದೆ, ಇದು ಏನು ನಾರ್ತ್ ಇಂಡಿಯನ್ ಫುಡ್ಗಳು ಸಿಗುವಂತಹ ರೆಸ್ಟೋರೆಂಟ್ ಅಂತ. ಆ ರೆಸ್ಟೋರೆಂಟ್ನ ಒಳಭಾಗದಲ್ಲಿ ನಾನಿದ್ದೀನಿ. ಇದು ಏನು ಫುಡ್ ಕ್ಯಾಂಪ್ ಅನ್ನುವಂತಹ ರೆಸ್ಟೋರೆಂಟು, ಪ್ಯೂರ್ ವೆಜ್ ರೆಸ್ಟೋರೆಂಟು. ಸದ್ಯ ಆ ಒಂದು ರೆಸ್ಟೋರೆಂಟ್ನ ಮ್ಯಾನೇಜರ್ ಆಗಿರುವಂತಹ ದೇವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗಾದರೆ ಈ ಒಂದು ರೆಸ್ಟೋರೆಂಟ್ನಲ್ಲಿ ಯಾವೆಲ್ಲ ಫುಡ್ ಸಿಗತ್ತೆ ಅನ್ನೋದನ್ನು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್ ಹೇಳಿ, ಈಗ ಸೌತ್ ಇಂಡಿಯನ್ ಫುಡ್ಗಳು ಬೆಂಗಳೂರಲ್ಲಿ ಗಲ್ಲಿಲಿ ಸಿಗತ್ತೆ, ಡಿಫ್ರೆಂಟಾಗಿ ಸಿಗತ್ತೆ. ಬಟ್ ಜೊತೆಗೆ ಇನ್ನೊಂದು ಕಡೆ ಬೆಂಗಳೂರಲ್ಲಿ ನಾರ್ತ್ ಇಂಡಿಯನ್ಸ್ ಕೂಡ ತುಂಬ ಜನ ಇದ್ದಾರೆ. ಸೊ ಅಂಥವ್ರಿಗಾಗಿ ಇರುವಂತಹ ಒಂದು ರೆಸ್ಟೋರೆಂಟ್ ಇದು. ಏನೆಲ್ಲ ಸ್ಪೆಷಲ್ ಆಗಿ ಸಿಗುತ್ತೆ ಮೇಡಮ್? ನಮ್ಮಲ್ಲಿ ನಾರ್ತ್ ಇಂಡಿಯನ್ ಅಂದರೆ ನಿಮಗೆ ನಮ್ಮದು ಬಾಂಬೆ ಸ್ಟೈಲ್ ಬರುತ್ತೆ ಫುಡ್ಡು. ಬೆಂಗಳೂರು ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಫುಡ್ ಮಾಡ್ತೀವಿ. ನಮ್ಮಲ್ಲಿ ಪನ್ನೀರ್ ಟಿಕ್ಕಾ ತುಂಬ ಜಾಸ್ತಿ ಮೂವಿಂಗ್ ಇದೆ. ಮತ್ತು ಸಬ್ಜಿಗಳಲ್ಲಿ ಕಾಜು ಪನ್ನೀರು, ಕಾಜು ಮಸಾಲ, ವೆಜ್ ದೋ ಪ್ಯಾಜಾ, ಶಾಹಿ ಪನ್ನೀರು, ಈ ಥರ ಮೂವಿಂಗ್ ಚೆನ್ನಾಗಿದೆ. ಮತ್ತು ಪನ್ನೀರನ್ನ ನಾವೇ ತಯಾರು ಮಾಡ್ತೀವಿ, ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ, ನಾವೇ ಓನಾಗಿ ಮಾಡೋದು. ಮತ್ತು ನಾರ್ತ್ ಇಂಡಿಯನ್ ರೋಟಿ, ಕುಲ್ಚಾ, ನಾನು, ಚೀಸ್ ನಾನು, ಈ ಥರ ಚೀಸ್ ಐಟಮ್ ಚೆನ್ನಾಗಿ ಮೂವ್ ಆಗುತ್ತೆ. ಚೈನೀಸಲ್ಲಿ ಪಾಲಕ್ ಮಶ್ರೂಮ್ ಪೆಪ್ಪರ್ ಡ್ರೈ, ಕ್ರಿಸ್ಪಿ ಚಿಲ್ಲಿ ಪನ್ನೀರ್ ಅಂತ ತುಂಬ ಚೆನ್ನಾಗಿದೆ. ನಾವಿಲ್ಲಿ 16ರಿಂದ ಓಪನ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಇಲ್ಲಿ. ಓಕೆ ಸರ್, ಈಗ ಮನೆಯಲ್ಲೂ ಕೂಡ ಸಾಕಷ್ಟು ಜನ ಈ ಒಂದು ಚೈನೀಸ್ ಫುಡ್ಗಳನ್ನ ಟ್ರೈ ಮಾಡ್ತಿರ್ತಾರೆ, ನಾರ್ತ್ ಇಂಡಿಯನ್ ಫುಡ್ಗಳನ್ನ ಟ್ರೈ ಮಾಡಿರ್ತಾರೆ, ಆದರೆ ಆ ಟೇಸ್ಟ್ ಸಿಗಲ್ಲ. ಹಾಗಾದರೆ ಇಲ್ಲಿ ಏನು ಶೆಫ್ಗಳಿದ್ದಾರೆ, ಅವರೆಲ್ಲ ನಾರ್ತ್ ಇಂಡಿಯನ್ಸಾ ಅಥವಾ ಸೌತ್ ಅವರ, ಹೇಗೆ ನಿಮ್ಮ ಫುಡ್ ಎಲ್ಲ ಹೇಗೆ ಪ್ರಿಪೇರ್ ಆಗುತ್ತೆ? ನಮ್ಮದು ಮೇನ್ ಬ್ರಾಂಚ್ ಇರೋದು ಮಲ್ಲೇಶ್ವರಮಲ್ಲಿ. ನಮ್ಮ ಶೆಫ್ಗಳು ಮೊದಲಿಂದ ಓಪನಿಂಗಿಂದ ಏನಿದ್ರು ಅವರೇ ಇರೋದು. ನಾವೇನೇ ಅಂದ್ರೂ ನಾವು ಅವ್ರನ್ನ ಹೊಸ್ದಾಗಿ ಬಂದರೂ ಕೂಡ ಅವ್ರನ್ನ ತಯಾರು ಮಾಡಿಬಿಟ್ಟು ಇಲ್ಲಿ ಕಳಿಸೋದು. ನಮ್ಮದು ಚೆನ್ನೈಲಿ ಒಂದು ಬ್ರಾಂಚ್ ಇದೆ, ಅವರು ಕೂಡ ಮಲ್ಲೇಶ್ವರಮಿಂದಲೇ ಹೋಗಿರೋಂಥದ್ದು. ನಮ್ಮದು ಟೇಸ್ಟ್ 3 ಬ್ರಾಂಚಲ್ಲಿ ಕೂಡ 2 ಬ್ರಾಂಚಲ್ಲಿ ಕೂಡ ಸೇಮ್ ಇರುತ್ತೆ. ಚೆನ್ನೈಲಿ ಒಂದು ಬ್ರಾಂಚ್ ಇದೆ, ಮಲ್ಲೇಶ್ವರಮಲ್ಲಿ ಮೇನು ಇದು ಸೆಕೆಂಡ್ ಬ್ರಾಂಚ್ ಆಗಿರೋ. ಓಕೆ, ಈಗ ಶೆಫ್ಗಳಿಗೆ ಹೇಗೆ ಟ್ರೈನಿಂಗ್ ಕೊಡ್ತೀರಾ? ಏನೋ ಅಲ್ಲಿಯ ಶೆಫ್ಗಳಿಂದ ಅವ್ರ ಮೂಲಕ ಟ್ರೈನಿಂಗ್ ಕೊಡಿಸ್ತೀರಾ, ಹೇಗೆ? ಇಲ್ಲ, ಮಲ್ಲೇಶ್ವರಂ ಬ್ರಾಂಚಲ್ಲಿ ಮೇನ್ ಶೆಫ್ ಇರ್ತಾರೆ. ಆ ಗ್ರೇವಿ ಎಲ್ಲ ಬೇಸಿಕ್ ಅಲ್ಲಿಂದಲ್ಲಿ ಮಾಡೋದು. ಅದೇನಾಗುತ್ತೆ ಇಲ್ಲೂ ಅದೇ ತಯಾರಾಗೋದು, ಕಾಪಿ ಪೇಸ್ಟ್ ಮಾಡಿಬಿಡ್ತೀವಿ ನಾವು. ಅದನ್ನ ಥರ ಟೇಸ್ಟ್ ನಿಮಗೆ ಡಿಫ್ರೆಂಟ್ ಅಂತ ಅನ್ಸೋಕ್ಕೆ ಸಾಧ್ಯನೇ ಇಲ್ಲ, ಒಂದೇ ಥರ ಮಾಡ್ತೀವಿ. ಬೇಸಿಕ್ ಮೇನ್ ಇರೋದು ಗ್ರೇವಿಲೇ ಇರೋದು. ನಾವು ಅದು ಮಲ್ಲೇಶ್ವರಮಲ್ಲಿ ಇದು ಮಾಡೋದು, ಶೆಫ್ ಅಲ್ಲಿಂದಲೇ ಬಂದಿರೋದೆಲ್ಲ. ಬಟ್ ನಮ್ಮಲ್ಲಿ ಓಪನಿಂಗಿಂದ ಏನು ಸ್ಟಾಫ್ ಇದೆಯೋ ಅವರೇ ಇರೋದು, ನಮ್ಮಲ್ಲಿ ಚೇಂಜ್ ಆಗಲ್ಲ, ಶೆಫ್ ಎಲ್ಲ ಅವರೇ ಇರೋದು. ಓಕೆ, ಎಷ್ಟು ಬ್ರಾಂಚ್ ಇದೆ ಸರ್? ನಮ್ಮದು ಟೋಟಲ್ 3 ಬ್ರಾಂಚಸ್ ಇದೆ. ಬೆಂಗಳೂರಲ್ಲಿ 2, ಮಲ್ಲೇಶ್ವರಂ 10th ಕ್ರಾಸಲ್ಲಿ ಒಂದಿದೆ, ರಾಜನಗರ ಇಲ್ಲೊಂದು, ಮತ್ತು ಚೆನ್ನೈಯಲ್ಲಿ ಒಂದು ಸಂತೃಪ್ತಿ ಅಂತ ಇದೆ, ಮಣಪಕ್ಕ ಮಾತ್ರ. ಓಕೆ, ಇವಾಗ ಇಲ್ಲಿ ಜಸ್ಟ್ ರೆಸ್ಟೋರೆಂಟ್ ಅಷ್ಟೇ ಅಲ್ಲ, ಪಾರ್ಟಿ ಹಾಲ್ ಇದೆ, ಜೊತೆಗೆ ನೀವೀಗ ಫ್ಯಾಮಿಲಿ, ಈಗ ಕೆಲವ್ರಿಗೆಲ್ಲ ಏನು ಅಂದರೆ ಎಲ್ಲರ ಜೊತೆ ಮಧ್ಯದಲ್ಲಿ ಟೇಬಲಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೆ ಇಷ್ಟ ಇರಲ್ಲ. ಒಂದು ಫ್ಯಾಮಿಲಿ 20 ಮೆಂಬರ್ಸ್ 25 ಮೆಂಬರ್ಸ್ ಬಂದರು ಅಂದರೆ ಅವ್ರಿಗೆ ಕೂಡ ಅವೈಲೇಬಲ್ ಇದೆ ಹಾಲ್ಗಳು, ಅಂದರೆ ಡೈನಿಂಗ್ ಸಪ್ರೇಟ್ ಆಗಿದೆ. ಸೊ ಇವುಗಳನ್ನ ಬುಕ್ಕಿಂಗ್ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು? ಅದೇ 15 ಜನ 20 ಜನ ಅಂತ ಹೇಳಿ ಫ್ಯಾಮಿಲಿ ಪ್ರೈವಸಿ ಬೇಕು ಅಂತ ಹೇಳಿದ್ರೆ ಪ್ರೈವೇಟ್ ರೂಮ್ ಇದೆ ನಮ್ಮ ಹತ್ರ ಕಿಟ್ಟಿ ಪಾರ್ಟಿ ಮಾಡಲಿಕ್ಕೆ. ಇನ್ನು ಕೂತ್ಕೊಂಡು ಕೂಡ ಪ್ರೈವೇಟ್ ರೂಮೇ. ಇದಕ್ಕೆ ನಿಮಗೆ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ ಇಲ್ಲಿ. ಅಲ್ಲ ಕಾಟ ಬೇಕಾದ್ರೆ ತಗೋಬೋದು. ಅಂದರೆ ಮಿನಿಮಮ್ 15 ಜನ ಇರಲೇಬೇಕು. ಅಡ್ವಾನ್ಸ್ ಬುಕ್ ಮಾಡೇ ಬರಬೇಕು ನಮ್ಗೆ ಇಲ್ಲಿ. ಓಕೆ, ಇದು ಪ್ರೈಸ್ ಹೇಗೆ ಡಿಸೈಡ್ ಆಗುತ್ತೆ? ಈಗ ನೀವು ಹೇಳಿದ್ರಿ ಸಪ್ರೇಟ್ ಹಾಲ್ ಅಂತ, ಅನ್ಲಿಮಿಟೆಡ್ ಫುಡ್ ಅಂತ. ಬಟ್ ಈಗ ಪರ್ಟಿಕ್ಯುಲರ್ ಆಗಿ ಒಬ್ಬ ಮೆಂಬರಿಗೆ ಇಷ್ಟು ಅಂತ ಚಾರ್ಜ್ ಮಾಡ್ತೀರಾ ಅಥವಾ ಹೇಗೆ? ಪರ್ ಪ್ಲೇಟ್ ಚಾರ್ಜ್ 550 ಆಗುತ್ತೆ. ವೆರೈಟಿ ಫುಡ್ ಇರುತ್ತೆ, ಅನ್ಲಿಮಿಟೆಡ್ ಫುಡ್ ಇರುತ್ತೆ. ಅಂದ್ರೆ ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಯಾವೆಲ್ಲ ಫುಡ್ ಸಿಗುತ್ತೆ ಅದು ಕೂಡ ಇಲ್ಲಿ ಸಿಗುತ್ತೆ. ಅಲ್ಲ ಕಾರ್ಟನ್ ತಗೋ, ಅವ್ರಿಗೆ ಇಷ್ಟ ಬಂದು ಇಂಡಿವಿಜುವಲ್ ಆರ್ಡರ್ ಮಾಡ್ಬೋದು. ನಮ್ಮದು ಅನ್ಲಿಮಿಟೆಡ್ ಬಫೆಟ್ ಥರನೂ ಇರುತ್ತೆ ಇಲ್ಲಿ. ಓಕೆ, ಈಗ ನೀವು ಸ್ವಿಗ್ಗಿ ಅಥವಾ ಜೊಮ್ಯಾಟೊ ಜೊತೆಗೆ ಟೈಅಪ್ ಆಗಿದ್ದೀರಾ ಹೇಗೆ? ಅಥವಾ ನಿಮ್ಮ ಪರ್ಟಿಕ್ಯುಲರ್ ಆಗಿ ನಿಮ್ಮ ರೆಸ್ಟೋರೆಂಟ್ ಫುಡ್ಡನ್ನು ಯಾರಾದರೂ ತರಿಸ್ಕೊಬೇಕು ಅಂದರೆ ಏನು ಮಾಡಬೇಕು? ಅದೇ ಸ್ವಿಗ್ಗಿ ಝೊಮ್ಯಾಟೊ ಅದರಲ್ಲೂ ಇದೆ ನಾವು. ಮತ್ತು ಇನ್ ಕೇಸ್ ಕಸ್ಟಮರ್ ನಮಗೆ ಡೈರೆಕ್ಟಾಗಿ ಕಾಲ್ ಮಾಡಿದರೆ ನಾವು ಕೂಡ ಮನೆಗೆ ಡೆಲಿವರಿ ಕೊಡ್ತೀವಿ ಫುಡ್ಡು. ನಮ್ಮದು ಓನ್ ಡೆಲಿವರಿನೂ ಇರುತ್ತೆ. ಸ್ವಿಗ್ಗಿ ಝೊಮ್ಯಾಟೊದಲ್ಲೂ ಮಾಡ್ಬೋದು, ನಮಗೆ ಡೈರೆಕ್ಟಾಗಿ ಬೇಕಾದ್ರೆ ಮಾಡ್ಬೋದು ಅವರು. ಓಕೆ, ಈಗ ಫುಡ್ ಕ್ಯಾಂಪಲ್ಲಿ ಸ್ಪೆಷಲ್ ಅಂತ ಅಂದರೆ ಏನು? ಫುಡ್ ಕ್ಯಾಂಪಲ್ಲಿ ನಿಮಗೆ
ಆಲ್ಮೋಸ್ಟ್ ಎಲ್ಲ ಸಬ್ಜಿ ಸ್ಟಾರ್ಟರ್ಸ್ ನಮ್ಮದು ಸ್ಪೆಷಲ್ ಆಗಿರುತ್ತೆ, ಯಾವುದನ್ನು ಅಲ್ಗಳಿಯೋಕ್ಕೆ ಸಾಧ್ಯವೇ ಇಲ್ಲ, ಆ ಥರನೇ ಇರುತ್ತೆ. ಮೇಯ್ನ್ ಮೂವಿಂಗ್ ನಮ್ಗೆ ಚೆನ್ನಾಗಿರೋದು ಪನ್ನೀರ್ ಎಲ್ಲ ಚೆನ್ನಾಗಿರುತ್ತೆ, ಚೀಸು ಪನ್ನೀರ್ ಈ ಥರದ್ದು ಮೇಯ್ನ್ ಚೆನ್ನಾಗಿ ಹೋಗುತ್ತೆ. ಕಾಜು ಐಟಮ್ಸು ಇವೆಲ್ಲ ಜಾಸ್ತಿ ಮೂವಿಂಗ್ ಇದೆ. ನಮಗೆ ಬರೋ ಕಸ್ಟಮರ್ ಎಲ್ಲ ರೆಗ್ಯುಲರ್ ಕಸ್ಟಮರೇ. ನಾನು ಬಂದು ಇಲ್ಲಿಗೆ 10 ಇಯರ್ಸ್ ಆಯಿತು. ನಮಗೆ ಕಸ್ಟಮರ್ಸ್ ಎಲ್ಲ ರಿಪೀಟ್ ಅವರೇ ಬರ್ತಾ ಇರ್ತಾರೆ ಆ ಥರ. ಏನು ಹೇಳ್ತಾರೆ ಸರ್ ಕಸ್ಟಮರ್ಸ್? ಯಾಕಂದರೆ ಈಗ ಆಲ್ರೆಡಿ ಒಬ್ಬರು ಮಾತಾಡಿದ್ರು. ಸೊ ಅಂದರೆ ನಾನು ಹೊರಗಡೆ ತುಂಬ ಕಡೆ ಟೇಸ್ಟ್ ಮಾಡಿದ್ದೀವಿ, ಬಟ್ ಈ ಥರ ಟೇಸ್ಟ್ ಸೇಮ್ ನಾರ್ತ್ ಇಂಡಿಯನ್ ಸ್ಟೈಲ್ ಈ ಟೇಸ್ಟ್ ಬೇರೆ ಕಡೆ ಸಿಗಲ್ಲ ಅಂತ. ಸೊ ನಿಮ್ಮ ಹತ್ರ ಏನು ಹೇಳ್ತಾರೆ? ಅದೇ ನಮಗೂ ಅದೇ ಹೇಳ್ತಾರೆ. ಅವ್ರಿಗೆ ಇಲ್ಲಿಗೆ ಒಂದು ಸಲ ಬಂದು ಅವ್ರು ಸೆಟ್ ಆಗಿಬಿಟ್ರೆ ಬೇರೆ ಕಡೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ಅಂದರೆ ತೃಪ್ತಿ ಸಿಗೋದಿಲ್ಲ. ನಮ್ಮದು ಹೆಸರು ಸಂತೃಪ್ತಿ ಅಂತ ಹೆಸರು, ಅಂದರೆ ಇಲ್ಲಿ ಊಟ ಮಾಡೋದು ಸಂತೃಪ್ತಿಯಿಂದ ಹೋಗಬೇಕು ಆ ಲೆಕ್ಕಾಚಾರದಲ್ಲಿದೆ. ಮತ್ತು ನಮ್ಮ ಆಲ್ಮೋಸ್ಟ್ ಮೊದಲಿಂದ ಬರ್ತಾರೆ ಕಸ್ಟಮರ್. ಅವ್ರಿಗೆ ಬೇರೆ ಕಡೆ ಹೋದರೆ ಇಷ್ಟನೇ ಹೋಗಲ್ಲ. ಕೆಲವರು ಬೇರೆ ಕಡೆ ಹೋದರೆ ಹೇಳ್ತಾರೆ ನಮಗೆ ಹೋಗಿದ್ದೀವಿ ಸೆಟ್ ಆಗಿಲ್ಲ ಅಂತ ಹೇಳ್ತಾರೆ. ಆ ಥರ ನಮಗೆ ಮೊದಲಿಂದಲೂ ಬರೋ ಕಸ್ಟಮರೇ ಬರ್ತಾ ಇರೋದು. ಇಲ್ಲಿಗೊಂಥರ ಆದಂಥ ಅವ್ರಿಗೆ ಮನೆ ಥರ ಕಸ್ಟಮರ್ಗೆ ವಾಮ್ ವೆಲ್ಕಮ್ ಸಿಗುತ್ತೆ ಕಸ್ಟಮರ್ಗೆ. ಮೇಯ್ನ್ ಗ್ರೇವಿನೇ, ಸ್ಟಾರ್ಟರ್ಸು ಗ್ರೇವಿ ಅಂದರೆ ತುಂಬ ಹೈಜಿನಾಗಿ ಮಾಡೋದ್ರಿಂದ ಕಸ್ಟಮರ್ಗೆ ಇಷ್ಟ ಆಗುತ್ತೆ ಇಲ್ಲಿ. ಓಕೆ, ಇವಾಗ ಅಂದರೆ ಈಗ ಡ್ರಿಂಕ್ಸ್ಗಳು ಯಾವುದಿರುತ್ತೆ? ಈಗ ಸಾಫ್ಟ್ ಡ್ರಿಂಕ್ಸಲ್ಲಿ ಯಾವುದು? ನಾವು ಸಾಫ್ಟ್ ಡ್ರಿಂಕ್ಸ್ ಇಡಲ್ಲ, ಫ್ರೆಶ್ ಜ್ಯೂಸ್ ಮಾಡ್ತೀವಿ, ಫ್ರೂಟ್ ಜ್ಯೂಸ್ ಮಾಡ್ತೀವಿ, ಸೋಡಾ ಸಿಗುತ್ತೆ, ಮಿಂಟ್ ಲೈಮ್ ಆ ಥರ. ಸಾಫ್ಟ್ ಕೂಲ್ ಡ್ರಿಂಕ್ಸ್ ಎಲ್ಲ ಇಡಲ್ಲ ನಾವು. ಓಕೆ, ಈಗ ಫ್ರೂಟ್ಸ್ ಕೂಡ ಜ್ಯೂಸ್ಗಳು ಸಿಗುತ್ತೆ? ಫ್ರೆಶ್ ಎಲ್ಲ ಫ್ರೆಶ್ ಜ್ಯೂಸ್ ಸಿಗುತ್ತೆ, ಮಿಲ್ಕ್ ಶೇಕ್ ಸಿಗುತ್ತೆ, ಐಸ್ ಕ್ರೀಮ್ ಸಿಗುತ್ತೆ, ಎಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ಅದೇ ಕೂಲ್ ಡ್ರಿಂಕ್ಸ್ ಎಲ್ಲ ಇಡೋದಿಲ್ಲ ನಾವಿಲ್ಲಿ. ಓಕೆ, ಈಗ ಪಾರ್ಟಿ ಅಥವಾ ಏನೋ ಒಂದು ಆರ್ಗನೈಸ್ ಮಾಡಿದ್ರು ಅಂದರೆ ಅವ್ರಿಗೆ ಎಷ್ಟು ಗಂಟೆವರೆಗೂ ಪರ್ಮಿಷನ್ಸ್ ಇರುತ್ತೆ? ಸೊ ಪಾರ್ಟಿ ಹಾಲ್ ಅಂದರೆ ನಮ್ಮದು ಇಲ್ಲಿ ಇರೋದು 60 ಕೆಪಾಸಿಟಿ ಹಾಲ್ ಇದೆ, ಅಪ್ ಟು 100 ಫ್ಲೋಟಿಂಗ್ ಇದ್ರೆ ಮಾಡ್ಬೋದು. ಮಲ್ಲೇಶ್ವರಮಲ್ಲಿ ನಮ್ಮದು ದೊಡ್ಡ ಹಾಲ್ ಇದೆ, 2 ಪಾರ್ಟಿ ಹಾಲ್ ಇದೆ. ಅಲ್ಲಿ 250 ಜನ ತನಕ ನೀವು ಪಾರ್ಟಿ ಮಾಡ್ಬೋದು. ಇಲ್ಲಿ ಅಂದರೆ 60 ಕೆಪಾಸಿಟಿ ಅಂದರೆ ನಿಮಗೆ ಪರ್ ಹೆಡ್ 400 ರುಪೀಸ್ ಇರುತ್ತೆ. 500 ಸ್ಪೆಷಲ್ ಮೆನು ಇರುತ್ತೆ, GST ಇರುತ್ತೆ 5%. ಆ ಥರ ನಿಮಗೆ ಬರ್ಡೇ ಫಂಕ್ಷನ್ನು, ಗೆಟ್ ಟುಗೆದರ್ ಆ ಥರ ಚೆನ್ನಾಗಿದೆ ನಮ್ಮದಿಲ್ಲಿ ಮಲ್ಲೇಶ್ವರಮಲ್ಲಿ. ನಿಮ್ಮ ನಂಬರಿಗೆ ಕಾಲ್ ಮಾಡಿ ಬುಕ್ ಮಾಡಬೇಕಾ ಅಥವಾ ನಿಮ್ಮ ಪರ್ಟಿಕ್ಯುಲರ್ ಆಗಿ ಏನಾದರೂ ವೆಬ್ಸೈಟ್ ಇಲ್ಲ? ಇಲ್ಲ, ವೆಬ್ಸೈಟ್ ಅಂತ ಏನಿಲ್ಲ. ನೀವು ಗೂಗಲಲ್ಲಿ ಹೋಗಿ ಕ್ರೋಮಲ್ಲಿ ಹೋಗ್ಬಿಟ್ಟು ಫುಡ್ ಕ್ಯಾಂಪ್ ಅಂತ ಅಲ್ಲೂ ನೀವು ಮೆಸೇಜ್ ಮಾಡ್ಬೋದು, ಅಥವಾ ನಮ್ಮ ನಂಬರಿಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ನೀವು, ರೆಸ್ಟೋರೆಂಟ್ ನಂಬರ್ಗೆ. ಅಂದರೆ ಈ ಥರ ಪಾರ್ಟಿ ಎಲ್ಲ ಇದ್ದಾಗ ಮುಂಚೆನೇ ಬುಕ್ ಮಾಡ್ಕೊಳ್ಳೋದು ಒಳ್ಳೇದಿರುತ್ತೆ. ಅಡ್ವಾನ್ಸ್ ಬುಕ್ ಮಾಡಿದ್ರೆ ಅವ್ರು ಡೇಟಿಗೆ ಹೋಲ್ಡ್ ಆಗಿಬಿಡುತ್ತೆ, ಸಡನ್ನಾಗಿ ಸಿಗಲ್ಲ. ಯಾಕಂದರೆ ಎನ್ಕ್ವೈರಿ ಜಾಸ್ತಿ ಇರ್ತವೆ, ಬುಕ್ ಆಗ್ತಾ ಇರ್ತವೆ. ಈಗ ಶ್ರಾವಣ ಬಂತು ಅಂದರೆ ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಇರುತ್ತೆ ಪಾರ್ಟಿ ಹಾಲ್ಗಳಿಗೆ. ಅಡ್ವಾನ್ಸ್ ಬುಕ್ ಮಾಡೋದೇ ಬೆಟರು. ಸರ್, ಯಾವ ಥರ ಪ್ರೋಗ್ರಾಮ್ಗಳೆಲ್ಲ ಇಲ್ಲಿ ನಡೆಯುತ್ತೆ? ಬರ್ಡೇ ಆಗಿರ್ಬೋದು ಆ ಥರದ್ದೆಲ್ಲ ಯಾವ ಥರದ್ದು? ಬರ್ಡೇ ಫಂಕ್ಷನ್ನು, ನಾಮಕರಣಗಳು, ಈ ಆರತಿ ಫಂಕ್ಷನ್ಗಳು, ಗೆಟ್ ಟುಗೆದರು, ಫ್ಯಾಮಿಲಿ ಗೆಟ್ ಟುಗೆದರ್ ಈ ಥರದ ನಡೀತಾ ಇರ್ತವೆಲ್ಲ. ಎಸ್, ಇದಿಷ್ಟು ಕೂಡ ಏನೋ ಈ ಒಂದು ಫುಡ್ ಕ್ಯಾಂಪ್ನ ಮ್ಯಾನೇಜರ್ನ ಮಾತು. ಜೊತೆಗೆ ನಾನು ಶೆಫ್ ಅವ್ರನ್ನ ಕೂಡ ಮಾತಾಡ್ತೀನಿ, ಯಾವೆಲ್ಲ ಫುಡ್ಡನ್ನು ರೆಡಿ ಮಾಡ್ತಾರೆ ಅಂತ. ಅವರನ್ನೇ ಕೇಳೋಣ ಬನ್ನಿ. ಸರ್ ಹೇಳಿ, ಈ ಒಂದು ಫುಡ್ ಕ್ಯಾಂಪಲ್ಲಿ ನೀವು ಎಷ್ಟು ವರ್ಷದಿಂದ ಶೆಫ್ ಆಗಿದ್ದೀರಾ? ಬೆಂಚಲ್ಲಿ ಒಂದು 30 ವರ್ಷ ಆಗ್ಬೋದು. ಇಲ್ಲಿದ್ದೆ, ನಾವು ಹಲಸೂರಲ್ಲಿದ್ದೆ. ಹಲಸೂರಿಂದ ಮಲ್ಲೇಶ್ವರ, ಆಮೇಲೆ ಇಲ್ಲಿ. ಸರ್, ಏನೆಲ್ಲ ರೆಡಿ ಮಾಡ್ತೀರಾ ನೀವು? ನಾವು ನಾರ್ತ್ ಇಂಡಿಯನ್ಸ್ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ತೀವಿ. ಅದೇ ಯಾವ್ಯಾವುದು? ಪನ್ನೀರ್ ಬಟರ್ ಮಸಾಲ, ಮೊಸರು ಮಸಾಲ, ಪೆಪ್ಪರ್ ಮಸಾಲ, ವೆಜಿಟೇಬಲ್ ಐಟಮ್ ಎಲ್ಲ, ಕಡಾಯಿ ಎಲ್ಲ ರೆಡಿ ಮಾಡ್ತೀವಿ. ಓಕೆ, ಯಾವಾಗ ಜಾಸ್ತಿ ಬರ್ತಾರೆ ಕಸ್ಟಮರ್ಸು? ರೆಸ್ಪಾನ್ಸ್ ಯಾವಾಗ ಜಾಸ್ತಿ ಇರುತ್ತೆ? ಆರ್ಡರ್ಸ್ ಎಲ್ಲ ಯಾವಾಗ ನಿಮಗೆ? ಸಂಡೇ ಸ್ಯಾಟರ್ಡೆ ಜಾಸ್ತಿ. ನಮ್ಮದು ಮಾಮೂಲಿ ಇದ್ದೇ ಇರ್ತದೆ, ನಮ್ಮ ಮಾಮೂಲಿ ಕಸ್ಟಮರ್ ಇದ್ದೆ. ಸ್ವಲ್ಪ ಸ್ಯಾಟರ್ಡೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ, ಇದು ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ಬೆಳಗ್ಗೆ ಎಲ್ಲ? ಬೆಳಿಗ್ಗೆ ಒಂದು 8:30 ಬರ್ತೇವೆ ಡ್ಯೂಟಿಯಲ್ಲಿ. 8:30 ಬಂದು 1-1.5 ಗಂಟೆಗೆ ಡ್ಯೂಟಿ ಇರುತ್ತೆ. ಆಮೇಲೆ 1 ಗಂಟೆ ರೆಸ್ಟ್ ಇರುತ್ತೆ. ಮತ್ತೆಲ್ಲ 11:30ರಿಂದ 3:30 ಗಂಟೆವರೆಗೆ. 3:30 ಗಂಟೆ. ನೈಟ್ ಎಷ್ಟೊತ್ತವರೆಗೂ ರೆಡಿ ಮಾಡ್ತೀರಾ? 7 ಗಂಟೆಗೆ ಬರ್ತೇವೆ. 6:15, 7 ಗಂಟೆಗೆ, 10:30 ಗಂಟೆ. ನಿಮ್ಮ ಅಂಡರಲ್ಲಿ ಎಷ್ಟು ಜನ ಇದ್ದಾರೆ? ನಮ್ಮಲ್ಲಿ ನನ್ನರಲ್ಲಿ 6 ಜನ ಇದೆ, 6-7 ಜನ ಇದೆ. ನಾನು ಸ್ಟಾರ್ಟ್ ಆದಾಗಿಂದ ಬರ್ತಾ ಇದ್ದೀನಿ, ಮೇ ಬಿ ಒಂದು 8-9 ಇಯರ್ಸಿಂದ ಇಲ್ಲಿ ರೆಗ್ಯುಲರ್ ನಾನು. ಸೊ ಬೇರೆ ಕಡೆಗಿಂತ ಇಲ್ಲಿ ಯಾಕೆ ಚೆನ್ನಾಗಿದೆ ಅಂದರೆ ಅವರು ಚೈನೀಸು ಅದೆಲ್ಲ ನಾರ್ತ್ ಇಂಡಿಯನ್ ಥರನೇ ಮಾಡ್ತಾರೆ ಒಬ್ಬೊಬ್ಬರು. ಇಲ್ಲಿ ಅವ್ರದ್ದೇ ಆಥೆಂಟಿಕ್ಕಾಗಿ ಚೈನೀಸ್ ಥರನೇ ಮಾಡ್ತಾರೆ. ಆಮೇಲೆ ನೂಡಲ್ಸ್ ಆಗಿರ್ಬೋದು, ಅದೆಲ್ಲ ಆ ಥರ ಅವ್ರು ಹೆಂಗೆ ಮಾಡ್ತಾರೆ ಆ ಥರ. ನಾರ್ತ್ ಇಂಡಿಯನಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಟೇಸ್ಟ್ ಮಾಡ್ದಂಗೆ ಇಲ್ಲೇ ನನಗಿಷ್ಟ, ಇವಾಗಲೂ ಇಲ್ಲೇ ಬರ್ತಾ ಇರೋದು. ಅದೇ ರೀತಿ ಸೌತ್ ಇಂಡಿಯನ್ ಮಾಡಿದ್ರು ಸೌತ್ ಇಂಡಿಯನ್ ಮಾಡೋ ಥರನೇ ಇರುತ್ತೆ, ಸೌತ್ ಇಂಡಿಯನ್ ಡಿಶಸ್ ಎಲ್ಲ. ಸೊ ಅದರಿಂದ ಈಗ ಸದ್ಯಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಬಟ್ ಸೌತ್ ಇಂಡಿಯನು ತುಂಬ ಚೆನ್ನಾಗಿತ್ತು, ನಾರ್ತ್ ಇಂಡಿಯನು ತುಂಬ ಚೆನ್ನಾಗಿದೆ. ಇವತ್ತು ನಾನು ಯೂಶ್ವಲಿ ಪನ್ನೀರ್ ಚಿಲ್ಲಿ, ಕ್ರಿಸ್ಪಿ ಪನ್ನೀರ್ ಚಿಲ್ಲಿ, ಆಮೇಲೆ ಗೋಬಿ ಮಂಚೂರಿಯನು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಸ್ಟಾರ್ಟರ್ಸ್ ನಾನು, ನಮ್ಮ ಮಮ್ಮಿ, ನಮ್ಮ ಪಾಪು ಇದು. ಸೊ ಯೂಶ್ವಲಿ ನಾನು, ನಮ್ಮ ಹಸ್ಬೆಂಡು, ಬೇಬಿ ಯಾವಾಗಲೂ ಬರ್ತಾ ಇರ್ತೀವಿ. ತುಂಬ ಚೆನ್ನಾಗಿದೆ. ಇಲ್ಲ ಮಾಡ್ತಾರೆ, ಬಟ್ ಅದು ಸಾಗಿ ಆಗಿಬಿಡುತ್ತೆ, ಇಲ್ಲ ಏನೋ ಒಂದು ಸಾಸಸ್ ಒಂಥರ ವಿಯರ್ಡಾಗಿ ಟೇಸ್ಟ್ ಬರುತ್ತೆ. ಬಟ್ ಇಲ್ಲೆಲ್ಲ ಚೆನ್ನಾಗಿದೆ. ನಾನು ಕೂಡ ಈ ಒಂದು ಫುಡ್ ಕ್ಯಾಂಪ್ನಲ್ಲಿ ಕೆಲವೊಂದು ಫುಡ್ಗಳನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಏನು ಈ ಒಂದು ಕ್ರಿಸ್ಪಿ ಕಾರ್ನ್ ಏನಿದೆ, ಸೊ ಅದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ.
ತುಂಬ ಚೆನ್ನಾಗಿದೆ. ಇದನ್ನು ಅಮೇರಿಕನ್ ಕಾರ್ನ್ ಅಂತ ಕೂಡ ಹೇಳ್ತಾರೆ. ಸೊ ಇದು ನಾರ್ತ್ ಇಂಡಿಯನ್ ಫುಡ್ಡು. ಸೊ ನಾನು ಹೊರಗಡೆ ಕೂಡ ತಿಂದಿದ್ದೆ, ಬಟ್ ಇಷ್ಟು ಟೇಸ್ಟ್ ಇರಲಿಲ್ಲ. ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪನ್ನೀರ್ ಇಷ್ಟ ಆಗುತ್ತೆ. ಸೊ ಪನ್ನೀರಲ್ಲಿ ಬೇರೆ ಬೇರೆ ಥರ ಫುಡ್ಡನ್ನು ಮಾಡ್ಬೋದು. ಬಟ್ ಈ ಒಂದು ನಾರ್ತ್ ಇಂಡಿಯನ್ ಫುಡ್ಡಲ್ಲಿ ಇನ್ನು ಚಿಲ್ಲಿ ಪನ್ನೀರ್ ಕೂಡ ತುಂಬ ಸ್ಪೆಷಲ್ಲು. ಸೊ ಇದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಹಾಗಾದರೆ ಇದು ಹೇಗಿದೆ ಅಂತ ಟೇಸ್ಟ್ ಮಾಡ್ತೀನಿ. ತುಂಬಾನೇ ಸೂಪರ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಏನು ಫುಡ್ ಕ್ಯಾಂಪ್ ಏನಿದೆ ಅದರಲ್ಲಿನ ನಾರ್ತ್ ಇಂಡಿಯನ್ ಫುಡ್ಗಳನ್ನು ನಾನು ಕೂಡ ಕೆಲವು ಫುಡ್ಗಳನ್ನು ಟೇಸ್ಟ್ ಮಾಡಿದೆ. ನಿಜಕ್ಕೂ ಕೂಡ ತುಂಬ ಟೇಸ್ಟಿ ಆಗಿತ್ತು. ನೀವು ಏನಾದರೂ ನಾರ್ತ್ ಇಂಡಿಯನ್ಸ್ ಆಗಿದ್ದರೆ ಅಥವಾ ನಾರ್ತ್ ಇಂಡಿಯನ್ ಫುಡ್ ಪ್ರಿಯರ್ ಆಗಿದ್ದರೆ ಈ ಒಂದು ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ. ರಾಜಾಜಿನಗರದಲ್ಲಿದೆ ಫುಡ್ ಕ್ಯಾಂಪ್ ಅಂತ. ಫುಡ್ನ ಟೇಸ್ಟ್ ಅಂತೂ ತುಂಬ ಸಖತ್ತಾಗಿದೆ. ನೀವಂತೂ ತುಂಬ ಎಂಜಾಯ್ ಮಾಡ್ತೀರಾ. ಜೊತೆಗೆ ಇಲ್ಲಿ ಪಾರ್ಟಿ ಹಾಲ್ ಇದೆ, ಜೊತೆಗೆ ಬರ್ಡೇ ಇನ್ನಿತರ ಪ್ರೋಗ್ರಾಮ್ಗಳನ್ನು ಕೂಡ ಸೆಲೆಬ್ರೇಟ್ ಮಾಡ್ಬೋದು. ಹಾಗಾದರೆ ಮತ್ತ್ಯಾಕೆ ತಡ, ಈ ಒಂದು ರೆಸ್ಟೋರೆಂಟ್ಗೆ ಒಮ್ಮೆ ವಿಸಿಟ್ ನೀಡಿ. ವಿಡಿಯೋ ಜರ್ನಲಿಸ್ಟ್ ಧನು ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.